ಸಾಫ್ಟ್ ಆಗಿರುವಂತಹ ಎಳ್ಳು ಒಬ್ಬಟ್ಟನ್ನ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಟು ಮೈ ಚಾನಲ್. ನಾನು ಮೊದಲಿಗೆ ಇಲ್ಲಿ 3/4 kg ಎಳ್ಳನ್ನ ತಗೊಂಡಿರುವಂತಹದ್ದು. ಎಳ್ಳೆಲ್ಲ ತೊಳೆದು ಒಣಗಿಸಿ ಕಸಕಡ್ಡಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರುವಂತಹದ್ದು. ಇದು 3/4 kg ಇದೆ. ಸ್ಟವ್ ಹಚ್ಚಿ ಒಂದು ಬಾಣಲಿನ ಇಟ್ಕೊಂಡು ನಾವು ತಗೊಂಡಿರುವಂತಹ 3/4 kg ಎಳ್ಳನ್ನ ಹಾಕೊತಾ ಇದೀವಿ. ಇದು ಸ್ಮೆಲ್ ಬರುತ್ತೆ, ಹಾಗೆ ಸ್ವಲ್ಪ ಚಿಟಪಟ ಅಂತ ಸಿಡಿಯುತ್ತೆ. ಹಾಗೆ ಆದಾಗ ಎಳ್ಳಾಗಿದೆ ಅಂತ ಅರ್ಥ. ಮೀಡಿಯಂ ಫ್ಲೇಮಲ್ಲಿ ಈ ತರ ನಾವು ಹುರ್ಕೊಬೇಕಾಗಿರುವಂತಹದ್ದು. ಎಳ್ಳೆಲ್ಲ ಆಗಿದೆ. ಇವಾಗ ನಾನು ಒಂದು ಕಾಯಲ್ಲಿ ಅರ್ಧ ಓಳ್ ತಗೊಂಡಿದ್ದೀನಿ. ಅರ್ಧ ಓಳ್ನ ನಾನು ಕಾಯಿ ತುರಿನ ಈ ತರ ತುರ್ದಿ ಇಟ್ಕೊಂಡಿರುವಂತಹದ್ದು. ತುರಿ ಯಾಕೋ ಸ್ವಲ್ಪ ದಪ್ಪ ಇದೆ ಅಂತ ಅನ್ನಿಸ್ತು, ಹಾಗಾಗಿ ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕೊಂಡು ಈ ತರ 2 ರೌಂಡ್ ರುಬ್ಕೊತಾ ಇದ್ದೀನಿ. ಮತ್ತೆ ನಾನಿಲ್ಲಿ ತಗೊಂಡಿರುವಂತಹ ಎಳ್ಳು ಸಹ ಇದೇ ಜಾರ್ಗೆ ಹಾಕೊಂಡು ರುಬ್ಕೊತಾ ಇರುವಂತಹದ್ದು. ಇದನ್ನ ಪೌಡರ್ ತರ ಮಾಡ್ಕೊಬೇಕಾಗಿರುವಂತಹದ್ದು. ಈ ತರ ಇದು ಪೌಡರ್ ಹಾಕ್ಬೇಕು. ಸ್ವಲ್ಪ ಸ್ವಲ್ಪನೇ ಎಳ್ಳೆಲ್ಲ ಹಾಕೊಂಡು ಈ ತರ ಪೌಡರ್ ಮಾಡಿ ಇಟ್ಕೊಂಡಿರುವಂತಹದ್ದು. ನಾವು ಒಂದೇ ಸಲ ಆಗಲ್ಲ, ಯಾಕೆಂದ್ರೆ ನಾನು 3/4 kg ತಗೊಂಡಿದ್ದೀನಿ. ಹಾಗಾಗಿ ಮಿಕ್ಸಿ ಜಾರ್ಗೆ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಈ ತರ ಪೌಡರ್ ಮಾಡ್ಕೊಂಡಿದ್ದೀನಿ. ನೋಡಿ, ಪೌಡರ್ ಈ ತರ ಬಂದಿದೆ. ನಾನಿಲ್ಲಿ 2 ಉಂಡೆ ಬೆಲ್ಲನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನಿವಾಗ 1 ಟೀ ಗ್ಲಾಸ್ ಅಷ್ಟು ನೀರನ್ನ ಇದಕ್ಕೆ ಹಾಕೊತಾ ಇದ್ದೀನಿ. ತುಂಬಾ ಜಾಸ್ತಿ ನೀರನ್ನು ಸಹ ಹಾಕ್ಬೇಡ್ರಿ, ತುಂಬಾ ತೆಳ್ಳಗಾದ್ರೂ ಸಹ ಚೆನ್ನಾಗಿ ಬರಲ್ಲ. ಹಾಗಾಗಿ ಒಬ್ಬಟ್ಟು ತುಂಬಾ ತೆಳ್ಳಗಾಗ್ಬಿಡುತ್ತೆ. ತುಂಬಾ ಗಟ್ಟಿಗೂ ಆಗ್ಬಾರ್ದು, ತುಂಬಾ ತೆಳ್ಳಗೂ ಆಗ್ಬಾರ್ದು. ಹಾಗಾಗಿ ನೋಡಿ, ಈ ತರ ಒಂದು ಪಾತ್ರೆ, ಅದೇ ಪಾತ್ರೆನ ನಾನು ಸ್ಟವ್ ಮೇಲೆ ಇಟ್ಕೊಂಡು ಈ ತರ ಬೆಲ್ಲ ಕರಗ್ಬೇಕಷ್ಟೇ, ಪಾಕ ಬರಬಾರ್ದು. ಪಾಕ ಬಂದ್ರೆ ಏನಾಗುತ್ತೆ ಅಂದ್ರೆ ಒಬ್ಬಟ್ಟು ಗಟ್ಟಿಯಾಗಿ ಬರ್ತವೆ, ಸಾಫ್ಟ್ ಆಗಿ ಬರೋದಿಲ್ಲ. ಹಾಗಾಗಿ ಬೆಲ್ಲ ಎಲ್ಲ ಕರಗಿದ್ರೆ ಸಾಕು, ನಮ್ಗೆ ಪಾಕ ಬರೋ ಅವಶ್ಯಕತೆ ಇಲ್ಲ. ನೀವೇನಾದ್ರೂ ಬೆಲ್ಲದಲ್ಲಿ ಏನಾದ್ರೂ ಕಸಕಡ್ಡಿ ಇದೆ ಅಂದ್ರೆ ನೀವು ಸೋಸ್ಕೋಬಹುದು ಇದನ್ನ ತಣ್ಣಗಾದ್ಮೇಲೆ. ನಾನು ಯಾವುದೇ ತರ ಕಸಕಡ್ಡಿ ಇಲ್ಲ ಬೆಲ್ಲದಲ್ಲಿ. ಹಾಗಾಗಿ ಎಳ್ಳಿನ ಪೌಡರ್ನೆಲ್ಲ ಇದಕ್ಕೆ ಹಾಕ್ತಾ ಇದ್ದೀನಿ ಕಂಪ್ಲೀಟ್ ಆಗಿ. ಎಳ್ಳಿನ ಪುಡಿ ಎಲ್ಲ ಇದಕ್ಕೆ ಹಾಕಿದ್ಮೇಲೆ ನಾವು ಚೆನ್ನಾಗಿ ಗೋಲಿಸ್ಬೇಕು. ಇದಕ್ಕೆ ಕಾಯಿ ತುರಿನ ಫಸ್ಟೇ ಆ್ಯಡ್ ಮಾಡೋಕೆ ಹೋಗ್ಬಾರ್ದು. ಇದನ್ನೆಲ್ಲ ಗೋಲಿಸ್ಕೊಂಡ್ಮೇಲೆ ಸ್ವಲ್ಪ ಇದು ಚೆನ್ನಾಗಿ ಬೇಯಬೇಕು. ನೋಡಿ, ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ, ತುಂಬ ಹೈ ಫ್ಲೇಮಲ್ಲೂ ಇಡೋಕೆ ಹೋಗ್ಬೇಡಿ, ತುಂಬ ಲೋ ಫ್ಲೇಮಲ್ಲೂ ಇಡೋಕೆ ಹೋಗ್ಬೇಡಿ. ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಈ ಥರ ಗೋಲಿಸ್ಕೊತಾ ಇರಬೇಕು. ಈ ತರ ಗೋಲ್ಸೋದನ್ನ ಯಾವುದೇ ಕಾರಣಕ್ಕೂ ಕೈ ಬಿಡಬೇಡಿ. ಈ ತರ ಗೋಲಿಸ್ಕೊಂತಾ ಇರಬೇಕು. ತಳನು ಸಹ ಹಿಡಿಬಾರ್ದು, ಹಾಗಾಗಿ ಈ ತರ ಗೋಲಿಸ್ಕೊಂತಾನೆ ಇರಬೇಕು. ಇದು ಸ್ವಲ್ಪ ಬೇಯಬೇಕು. 5 ಮಿನಿಟ್ಸ್ ಈ ತರ ನಾವು ಕೈ ಆಡಿಸ್ತಾನೆ ಇರಬೇಕಾಗುತ್ತೆ. ಈ ತರ ಕೈ ಆಡಿಸ್ತಾ ಇದ್ರೆ ಎರಡು ಚೆನ್ನಾಗಿ ಮಿಕ್ಸ್ ಆಗುವಂತಹದ್ದು. 5 ಮಿನಿಟ್ಸ್ ಇವಾಗ ಗೋಲ್ಸಿದ್ದಾಗಿದೆ, ಸ್ವಲ್ಪ ಬೆಂದು ಸಹ ಇದೆ, 2 ಮಿಕ್ಸ್ ಸಹ ಆಗಿದೆ. ಇವಾಗ ನಾವು ತಗೊಂಡಿರುವಂತಹ ಕಾಯಿ ತುರಿನ ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಇವಾಗ ತೆಳ್ಳಗೇನೆ ಇರುತ್ತೆ, ಅದು ಇನ್ನೂ ಬೇಯಬೇಕಾಗಿರುವಂತಹದ್ದು. ಹಾಗಾಗಿ ತಗೊಂಡಿರುವಂತಹ ಕಾಯಿ ತುರಿನ ಎಲ್ಲ ಹಾಕೊಂಡು ಮತ್ತೆ ಇದನ್ನ ಚೆನ್ನಾಗಿ ಗೋಲಿಸ್ಕೊತಾ ಇರಬೇಕು. ಕೈ ಬಿಡಬಾರ್ದು ಯಾವುದೇ ಕಾರಣಕ್ಕೂ. ಕಾಯಿ ತುರಿ ಎಲ್ಲ ಹಾಕಿದ್ಮೇಲೆ ಗೋಲಿಸ್ಕೊತಾ ಇರಬೇಕಾದ್ರೆ ನೀವೇ ನೋಡ್ತಾ ಇರ್ಬೋದು ಸ್ವಲ್ಪ ಗಟ್ಟಿಗೆ ಆಗ್ತಾ ಇದೆ. ಆವಾಗಲೇ ತುಂಬ ತೆಳ್ಳಗಿತ್ತು, ಈಗ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಿದೆ, ನೋಡ್ತಾ ಇರ್ಬೋದು. ತುಂಬ ಗಟ್ಟಿಗೂ ಸಹ ಇದು ಆಗಬಾರ್ದು. ಹಾಗಾಗಿ ಇದನ್ನ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಕೈ ಆಡಿಸ್ತಾನೆ ಇರಬೇಕಾಗಿರುವಂತಹದ್ದು. ತಳ ಹಿಡಿದ್ರೂ ಸಹ ಇದು ಗೊತ್ತಾಗಲ್ಲ, ಯಾಕೆಂದ್ರೆ ಇದು ಸಹ ಕಪ್ಪುಗೆ ಇರುತ್ತೆ. ಹಾಗಾಗಿ ಇದು ಚೆನ್ನಾಗಿ ಬೇಯೋವರೆಗೂ ಸಹ ಗೋಲಿಸ್ಕೊಂತಾನೆ ಇರಬೇಕು. ಮಧ್ಯ ಯಾವಾಗಲೂ ಕೈ ಬಿಡಬಾರ್ದು. ಇವಾಗ ಚೆನ್ನಾಗಿ ಎಲ್ಲ ಬೆಂದಿದೆ. ನಾನು ಇವಾಗ ಏಲಕ್ಕಿ ಪುಡಿನ ಹಾಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಏಲಕ್ಕಿ ಪುಡಿನ ನಾನಿಲ್ಲಿ ಹಾಕೊತಾ ಇರುವಂತಹದ್ದು. 1 ಟೇಬಲ್ ಸ್ಪೂನ್ ಏಲಕ್ಕಿ ಪುಡಿನ ಹಾಕೊಂಡು ಇದನ್ನ ಮತ್ತೆ ಚೆನ್ನಾಗಿ ಗೋಲಿಸ್ಕೊಬೇಕಾಗಿರುವಂತಹದ್ದು. ಕುದಿ ಚೆನ್ನಾಗಿ ಬರ್ತಾ ಇದೆ. ಇವಾಗ ನಾನು ಇದನ್ನ ಚೆನ್ನಾಗಿ ಗೋಲಿಸ್ಕೊತಾ ಇದ್ದೀನಿ. ಏಲಕ್ಕಿ ಪುಡಿ ಎಲ್ಲ ಹಾಕಿದ್ಮೇಲೆ 2 ನಿಮಿಷ ಈ ಥರ ಚೆನ್ನಾಗಿ ಗೋಲಿಸ್ಕೊಂಡ್ರೆ ಸಾಕು. ಆಮೇಲೆ ನಾವು ಸ್ಟವ್ ಆಫ್ ಮಾಡಿ ಇದನ್ನ ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ. ಇದು ತಣ್ಣಗಾಗೋ ಅಷ್ಟರಲ್ಲಿ ನಾವು ಇವಾಗ ಕಣ್ಕನ ಕಲಿಸ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋಣ. ಇವಾಗ ಕಣ್ಕ ಕಲಿಸೋಕೆ ನಾನು ಸ್ವಲ್ಪ ಮೈದೆ ಹಿಟ್ಟನ್ನ ತಗೊಂಡಿರುವಂತಹದ್ದು. 1 ಚಿಟಿಕೆ ಅರಿಶಿನದ ಪುಡಿ ಹಾಕ್ಬಿಟ್ಟು ಇದಕ್ಕೆ ನೀರು ಹಾಕಿ ಕಲಿಸ್ಕೊತಾ ಇದ್ದೀನಿ. ತುಂಬ ತೆಳ್ಳಗೂ ಸಹ ಕಲಿಸ್ಬಾರ್ದು, ಇದನ್ನ ಸ್ವಲ್ಪ ಸ್ವಲ್ಪ ನೀರನ್ನ ನೋಡ್ಕೊಂಡು ಹಾಕೊಂಡು ಕಲಿಸ್ಕೊಬೇಕಾಗಿರುವಂತಹದ್ದು. ಯಾಕೆ ಅಂದರೆ ಒಬ್ಬಟ್ಟು ಚೆನ್ನಾಗಿ ಬರಬೇಕು ಅಂದರೆ ಈ ಥರ ಕಣ್ಕ ಚೆನ್ನಾಗಿ ಇರಬೇಕು. ತುಂಬ ತೆಳ್ಳಗೂ ಇಲ್ಲ, ತುಂಬ ಗಟ್ಟಿಗೂ ಇಲ್ಲ, ಕರೆಕ್ಟಾಗಿ ಇದು ಕಣ್ಕ ಇದೆ, ಸಾಫ್ಟ್ ಆಗಿ ಬಂದಿದೆ. ಇವಾಗ ನಾವು ನೀರಲ್ಲಿ ಕಲಸಿದಾದ್ಮೇಲೆ ಇವಾಗ ನಾವು ಸ್ವಲ್ಪ ಎಣ್ಣೆನ ಹಾಕೊಂಡು ಕಲಿಸ್ಕೊಬೇಕು. ನೋಡಿ, ಇವಾಗ ಸ್ವಲ್ಪ ಎಣ್ಣೆನ ಹಾಕೊಂಡು ಕಲಿಸ್ಕೊತಾ ಇದ್ದೀವಿ. ಇದನ್ನು ಸಹ ಚೆನ್ನಾಗಿ ಈ ಥರ ಮಿದಿಬೇಕಾಗಿರುವಂತಹದ್ದು. ಈ ಥರ ಚೆನ್ನಾಗಿ ಕಲಿಸಿದ್ರೇನೆ ಕಣ್ಕ
ಈ ಥರ ಎಲ್ಲ ಕಲಸಿದ್ಮೇಲೆ ನಾವು ಇದಕ್ಕೆ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀವಿ. ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇದನ್ನು ಹೀಗೆ ಅರ್ಧ ಗಂಟೆ ಮುಚ್ಚಿ ಇಡಬೇಕಾಗುತ್ತೆ. ಅರ್ಧ ಗಂಟೆ ಆದಮೇಲೆ ಇದು ಚೆನ್ನಾಗಿ ಕಣ್ಕ ನೆಂದಿರುತ್ತೆ, ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ತೊಟ್ಟೋದಕ್ಕೆ. ಅರ್ಧ ಗಂಟೆ ಆದಮೇಲೆ ನಾನು ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಕಣ್ಕ ಎಷ್ಟು ಚೆನ್ನಾಗಿ ನೆಂದಿದೆ, ತುಂಬ ಚೆನ್ನಾಗಿ ಆಗಿರುವಂತಹದ್ದು. ಅರ್ಧ ಗಂಟೆ ಬಿಟ್ಟರೆ ಸಾಕು. ಇವಾಗ ಇದು ಸಹ ತಣ್ಣಗಾಗಿರುವಂತಹದ್ದು. ಇದನ್ನು ನಾವು ಉಂಡೆ ಮಾಡ್ಕೊಬೇಕಾಗಿರುವಂತಹದ್ದು. ಇವಾಗ ಗಟ್ಟಿಗಾಗಿದೆ, ತುಂಬ ಗಟ್ಟಿಗೂ ಇಲ್ಲ, ತುಂಬ ತೆಳ್ಳಗೂ ಇಲ್ಲ, ಎಷ್ಟು ಬೇಕು ನಮಗೆ ಅಷ್ಟಕ್ಕೆ ಕರೆಕ್ಟಾಗಿ ಇರುವಂತಹದ್ದು ಎಳ್ಳಿಂದಿದು. ತುಂಬ ಸಾಫ್ಟಾಗಿ ಬಂದಿದೆ, ನೋಡ್ತಾ ಇರ್ಬೋದು ನೀವೇ. ಎಷ್ಟು ಚೆನ್ನಾಗಿ ಉಂಡೆ ಕಟ್ಟೋಕ್ಕೂ ಸಹ ಬರ್ತಾ ಇರುವಂತಹದ್ದು. ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ನೀವು ಉಂಡೆ ಹಾಕ್ಕೊಬೇಕು. ನಾವು ಇಲ್ಲಿ ಮೀಡಿಯಮ್ ಆಗಿ ಹಾಕ್ಕೊತಾ ಇದ್ದೀವಿ ಉಂಡೆನ. ಇದೇ ಥರ ನಾವು ಎಲ್ಲದನ್ನು ಉಂಡೆ ಹಾಕ್ತಾ ಇದ್ದೀವಿ. ನೀವು ಅಗಲ ತೊಡ್ತೀರಂದರೆ ಸ್ವಲ್ಪ ದಪ್ಪ ಹಾಕ್ಕೊಳ್ಳಿ, ನೀವಿಲ್ಲ ಸಣ್ಣದಾಗಿ ತೊಡ್ತೀರಂದರೆ ಸ್ವಲ್ಪ ಸಣ್ಣದಾಗಿ ಉಂಡೆನ ಹಾಕ್ಕೊಬೇಕಾಗಿರುವಂತಹದ್ದು. ನಾವು ಇವಾಗ ಇಷ್ಟು ಉಂಡೆ ಮಾಡಿ ಇಟ್ಕೊಂಡಿರುವಂತಹದ್ದು. ನೀವು ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಹಾಕ್ಕೊಳ್ಳಿ. ನಾವು ಸ್ವಲ್ಪ ಅಗಲ ತೊಟ್ಟೋದ್ರಿಂದ ಈ ಥರ ಮೀಡಿಯಮ್ ಸೈಜಲ್ಲಿ ನಾವು ಉಂಡೆ ಮಾಡಿ ಇಟ್ಕೊಂಡಿರುವಂತಹದ್ದು. ಇವಾಗ ಕಣ್ಕ ತೊಗೊತಾ ಇದ್ದೀವಿ. ಕಣ್ಕ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ಕಣ್ಕ ಚೆನ್ನಾಗಿದ್ರೆ ಒಬ್ಬಟ್ಟು ಸಹ ಚೆನ್ನಾಗಿ ಬರುತ್ತೆ. ಮೇನ್ಲಿ ನಾವು ಕಣ್ಕ ಕಲಿಸೋದ್ರಲ್ಲಿ ಇರೋದು. ಸ್ವಲ್ಪ ಕಣ್ಕ ತಗೊಂಡು ಕಣ್ಕ ತೊಡ್ಕೊಂಡು ಎಳ್ಳಿನ ಉಂಡೆನ ಮಧ್ಯ ಇಟ್ಟು ಈ ಥರ ಎಳ್ಳಿನ ಉಂಡೆಗೆ ನಾವು ಕಣ್ಕನೆಲ್ಲ ಈ ಥರ ಹಾಕ್ತಾ ಇದ್ದೀವಿ. ಈ ಥರ ಎಲ್ಲ ಹಾಕಿದ್ಮೇಲೆ ನಾವು ಇವಾಗ ತೊಡ್ತಾ ಇದ್ದೀವಿ. ಸ್ವಲ್ಪ ಎಣ್ಣೆನ ಹಚ್ಕೊಂಡ್ರೆ ಸಾಕು ಕೈಗೆ. ತುಂಬ ಜಾಸ್ತಿ ಇದಕ್ಕೆ ಆಯಿಲ್ನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಎಳ್ಳಲ್ಲೇ ಸಹ ಎಣ್ಣೆ ಅಂಶ ಇರುವಂತಹದ್ದು. ಹಾಗಾಗಿ ಹೆಂಚಿಗೂ ಸಹ ಜಾಸ್ತಿ ಎಣ್ಣೆ ಹಾಕೋದೇ ಬೇಡ. ಯಾಕೆ ಅಂದರೆ ಇದರಲ್ಲೇ ಆಯಿಲ್ ಇರೋದ್ರಿಂದ ಹೆಂಚಿಗೂ ಸಹ ಏನು ಆಯಿಲ್ನ ಹಚ್ಚಬೇಡಿ. ನೋಡಿ ಈ ಥರ ನಾವು ಮೀಡಿಯಮ್ ಸೈಜಲ್ಲಿ ನಾವು ಈ ಥರ ತೊಡ್ಕೊತಾ ಇರುವಂತಹದ್ದು. ನಿಮಗೆ ಕೆಲವೊಬ್ಬೊಬ್ಬರು ತುಂಬ ಚಿಕ್ಕದಾಗಿ ತೊಡ್ತಾರೆ, ಕೆಲವೊಬ್ರು ತುಂಬ ಅಗಲವಾಗೂ ತೊಟ್ಟುವಂತಹದ್ದು. ನಿಮಗೆ ಯಾವ ಸೈಜ್ ಅನುಕೂಲನೋ ಆ ಥರ ನೀವು ತೊಡ್ಕೊಬೋದು. ನಾವು ಉಂಡೆ ಯಾವ ಥರ ಹಾಕಿರ್ತೀವೋ ಆ ಥರದ್ರಲ್ಲಿ ಇದು ಬರುವಂತಹದ್ದು. ಒಂದು ಹೆಂಚನ್ನ ಕಾಯೋಕೆ ಇಟ್ಟಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ, ಯಾಕೆ ಅಂದರೆ ಎಳ್ಳಲ್ಲೇ ಎಣ್ಣೆ ಅಂಶ ಇರೋದ್ರಿಂದ. ಹಾಗೆ ಇದಕ್ಕೆ ಹಾಕಿದ್ರೆ ಸಾಕು, ಅದೇ ಎಣ್ಣೆ ಬಿಟ್ಕೊಳ್ಳುತ್ತೆ. ಇವಾಗ ಬೆಂದ ಮೇಲೆ ಎಣ್ಣೆ ಅಂಶ ಅದೇಗೆ ಬಿಟ್ಕೊಳುವಂತಹದ್ದು. ಇವಾಗ ಸ್ವಲ್ಪ ಬೆಂದಿರುವಂತಹದ್ದು ಒಬ್ಬಟ್ಟು ಪೂರಿ ಥರ ಉಬ್ಬಿ ಬರ್ತಾ ಇದೆ. ತುಂಬ ಚೆನ್ನಾಗಿ ತುಂಬ ಸಾಫ್ಟಾಗಿ ಬರುತ್ತೆ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನಿಲ್ಲ, ನಾವು ಕಣ್ಕನ ಚೆನ್ನಾಗಿ ಕಲಿಸ್ಕೊಬೇಕು ಅಷ್ಟೇ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಒಬ್ಬಟ್ಟನ್ನ ಮಾಡಿ ಆದಷ್ಟು. ಯಾಕೆ ಅಂದರೆ ಹೈ ಫ್ಲೇಮಲ್ಲೇ ಇಟ್ಕೊಂಡ್ರೆ ಇದು ಜಾಸ್ತಿ ಸೀದೋಗೋ ಚಾನ್ಸಸ್ ಇರುತ್ತೆ. ಸೀದೋದ್ರೆ ಇದು ಗೊತ್ತು ಸಹ ಆಗಲ್ಲ. ಯಾಕೆಂದರೆ ಕಲರ್ ಇದು ಬ್ಲಾಕ್ ಇರೋದ್ರಿಂದ ಇದು ಗೊತ್ತಾಗೋದಿಲ್ಲ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿ. ಹೆಂಚು ಕಾಯೋವರೆಗೂ ಮಾತ್ರ ಹೈ ಫ್ಲೇಮಲ್ಲೇ ಇಡಿ. ಎರಡು ಕಡೆ ಎಳ್ಳು ಒಬ್ಬಟ್ಟು ಬೆಂದಿರುವಂತಹದ್ದು. ಇವಾಗ ಎಳ್ಳು ಒಬ್ಬಟ್ಟು ರೆಡಿಯಾಗಿದೆ. ಇಷ್ಟೇ ಈಸಿಯಾಗಿ ನೀವು ಸಹ ಮನೆಯಲ್ಲೇ ಟ್ರೈ ಮಾಡ್ಬೋದು. ಎಳ್ಳು ಒಬ್ಬಟ್ಟನ್ನ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಸಾಫ್ಟಾಗಿ ಬರುವಂತಹದ್ದು. ಇವಾಗ ನಾವು ಎಲ್ಲದನ್ನು ಇಲ್ಲಿ ತೊಟ್ಟಿ ಇಟ್ಟಿರುವಂತಹದ್ದು ಒಬ್ಬಟ್ಟು ತುಂಬ ಚೆನ್ನಾಗಿತ್ತು ಟೇಸ್ಟು. ನೋಡಿದ್ರಲ್ಲ ಹೇಗೆ ಮಾಡೋದು ಎಳ್ಳು ಒಬ್ಬಟ್ಟನ್ನ ಅಂತ. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.